ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಭಕ್ತ ಆತ್ಮರನ್ನು ಅಂತಂದರೆ ಭಕ್ತಿ ಮಾರ್ಗದಲ್ಲಿ ನಡೆಯುವಂತಹ ಸದಾ ಭಗವಂತನ ಧ್ಯಾನದಲ್ಲಿರುವಂತಹ ಆತ್ಮನನ್ನು ಕೆಟ್ಟ ಆತ್ಮಗಳು ತಡೆಯುತ್ತಿರುತ್ತವೆ. ಉದಾಹರಣೆಗೆ ಬಹಳ ಹಿಂದೆ ಋಷಿ ಮುನಿಗಳು ಯಜ್ಞಗಳನ್ನು ನಡೆಸುವಾಗ ರಾಕ್ಷಸರು ಆ ಯಜ್ಞದಲ್ಲಿ ಆ ಹವನ ಕುಂಡದಲ್ಲಿ ಮೂಳೆ ಮಾಂಸಗಳನ್ನು ಎಸೆತಾ ಇದ್ದರು. ಅಂದರೆ ಎಲ್ಲಿ ಭಕ್ತಿ ಅನ್ನೋದು ನಡೀತಿರ್ತದೋ ಅಲ್ಲಿ ಕೆಟ್ಟ ಆತ್ಮಗಳು ಅದನ್ನು ತಡೆಯಲು ಪ್ರಯತ್ನ ಮಾಡುತ್ತವೆ. ಎಲ್ಲಿ ಹವನಗಳನ್ನು ನಡೆಸುವುದಕ್ಕೆ ವಿಘ್ನಗಳನ್ನು ಉಂಟು ಮಾಡ್ತಾ ಇದ್ರೋ ರಾಕ್ಷಸರು, ಅಂತಹ ಒಂದು ಸ್ಥಳಕ್ಕೆ ವಸಿಷ್ಠ ಋಷಿಗಳು ರಾಮನನ್ನು ಕರೆದೊಯ್ತಾರೆ. ರಾಮ ಆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಇದನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ. ಬಾಪೂಜಿಯವರು ಹೇಳ್ತಾರೆ, ಒಂದು ಜನ್ಮದಲ್ಲಿ ಮಾಡಿದಂತಹ ಭಕ್ತಿಯಿಂದ ಪರಮಾತ್ಮನ ಜ್ಞಾನ ಅನ್ನೋದು ಸಿಗೋದಿಲ್ಲ. ಅನೇಕ ಜನ್ಮಗಳ ಪುಣ್ಯದ ಫಲ, ಭಕ್ತಿಯ ಫಲವೇ ಜ್ಞಾನ ದೊರೆಯಲು ಕಾರಣವಾಗ್ತದೆ. ಆತ್ಮ ಅನೇಕ ಜನ್ಮಗಳಲ್ಲಿ ತಪಸ್ಸನ್ನು ಮಾಡುತ್ತೆ. ತ್ಯಾಗ ತಪಸ್ಸಿನಿಂದ ಭಕ್ತಿಯಿಂದ ತಾನು ಭಗವಂತನನ್ನು ಪಡೆಯಬೇಕು ಅಂತ ಅನಂತ ಕಷ್ಟಗಳನ್ನು ಎದುರಿಸ್ತಾ ಬರುತ್ತೆ. ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಈ ಜ್ಞಾನವನ್ನು ತಿಳಿದುಕೊಳ್ಳುವಂತಹ ಆತ್ಮ ಬಹಳ ಭಾಗ್ಯಶಾಲಿ ಆತ್ಮವಾಗಿರುತ್ತದೆ. ಅನೇಕ ಜನ್ಮಗಳ ನಂತರ, ಅಂದರೆ ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಭಕ್ತಿಯ ಫಲದಿಂದಾಗಿ ಬ್ರಹ್ಮಜ್ಞಾನ ಅನ್ನೋದು ಒಂದು ಜನ್ಮದಲ್ಲಿ ಹೋಗಿ ಅದು ಇಮರ್ಜ್ ಆಗುತ್ತದೆ. ಆ ಆತ್ಮನ ಅಂತಿಮ ಜನ್ಮದಲ್ಲಿ ಬ್ರಹ್ಮಜ್ಞಾನ ಇಮರ್ಜ್ ಆಗುತ್ತದೆ ಅಂತ ಬಾಪೂಜಿಯವರು ಹೇಳ್ತಾರೆ. ಬ್ರಹ್ಮಜ್ಞಾನವನ್ನು ಪಡೆದಂತಹ ಬ್ರಹ್ಮಜ್ಞಾನಿಗಳು ಒಂದು ಬಿಂದು ಸ್ವರೂಪದಲ್ಲಿರುವಂತಹ ನಿರಾಕಾರನನ್ನು ಧ್ಯಾನಿಸುತ್ತಾರೆ. ಬ್ರಹ್ಮಜ್ಞಾನಿ ಪರಂಧಾಮದಲ್ಲಿರುವಂತಹ ಶಿವ ನಿರಾಕಾರನನ್ನು ಧ್ಯಾನಿಸುತ್ತಾರೆ. ಏಕೆಂದರೆ ಬ್ರಹ್ಮಜ್ಞಾನಿಗಳಿಗೆ ತಿಳಿದಿದೆ, ನಾನು ಸೂಕ್ಷ್ಮ ಶರೀರದಿಂದ ಪರಂಧಾಮಕ್ಕೆ ಹೋಗುವುದಾದರೆ ಅನಂತ ಸಮಯವೇ ನನಗೆ ಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಸೂಕ್ಷ್ಮ ಶರೀರದಿಂದ ಪ್ರಯಾಣ ಮಾಡುವಾಗ ಮಧ್ಯದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಅಸುರ ಆತ್ಮಗಳು ಸಿಗುತ್ತವೆ. ಅಸುರ ಆತ್ಮಗಳು ನನಗೆ ಮೇಲೆ ಹೋಗಲು ಬಿಡುವುದಿಲ್ಲ, ತಡೆಯನ್ನೊಡ್ಡುತ್ತವೆ ಎಂದು ತಿಳಿದುಕೊಂಡಂತಹ ಬ್ರಹ್ಮಜ್ಞಾನಿ ಆತ್ಮ ತನ್ನ ಅಂತ್ಯ ಸಮಯದಲ್ಲಿ ನಿರಾಕಾರಿ ಸ್ಟೇಜನ್ನು ಧಾರಣೆ ಮಾಡುತ್ತದೆ. ಹೀಗೆ ಬಿಂದಿ ಸ್ವರೂಪದಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ತನ್ನ ಶರೀರವನ್ನು ಧಾರಣೆ ಮಾಡಿಕೊಂಡಂತಹ ಆತ್ಮ ನೇರವಾಗಿ ಪರಂಧಾಮವನ್ನು ತಲುಪುತ್ತದೆ. ಇದುವೇ ಬ್ರಹ್ಮಜ್ಞಾನವಾಗಿದೆ. ಅಂದರೆ ತನ್ನನ್ನು ತಾನು ನಿರಾಕಾರಿ ಸ್ಥಿತಿಯಲ್ಲಿ ಧಾರಣೆ ಮಾಡಿಕೊಂಡು ನೇರವಾಗಿ ಪರಂಧಾಮವನ್ನು ಸೇರುವುದೇ ಬ್ರಹ್ಮಜ್ಞಾನವಾಗಿದೆ. ಹಾಗೂ ಇಂತಹ ಆತ್ಮರನ್ನೇ ಬ್ರಹ್ಮಜ್ಞಾನಿಗಳು ಎನ್ನುತ್ತಾರೆ. ಈ ಮಾರ್ಗ ಅಷ್ಟೊಂದು ಸುಲಭವಲ್ಲ. ಎಂದಿಗೂ ಸಹ ಆತ್ಮ ಭಕ್ತಿ ಮಾರ್ಗ, ಅಧ್ಯಾತ್ಮ ಮಾರ್ಗಕ್ಕೆ ಕಾಲಿಟ್ಟರೆ ಸಾಕು, ಮೊಟ್ಟ ಮೊದಲ ಅಡೆತಡೆ ಉಂಟಾಗುವುದೇ ಆ ಆತ್ಮನ ಸಂಬಂಧಿಕರಿಂದ. ಬಾಪೂಜಿಯವರು ಹೇಳ್ತಾರೆ, ಈ ಜಗತ್ತಿನಲ್ಲಿ 99.99% ಜನ ನೆಗೆಟಿವ್ ಆಗಿರ್ತಾರೆ. ಹೀಗಾಗಿ ನಾವು ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಲು ಹೊರಟರೆ ನಮಗೆ ಅಡೆತಡೆ ನೊಡ್ಡುವಂತಹ ಆತ್ಮರೇ ಮೊದಲು ಸಿಗುತ್ತಾರೆ. ಬಾಪೂಜಿಯವರು ಹೇಳ್ತಾರೆ, ಪರಮ ಜ್ಞಾನ ಅನ್ನೋದು ಯಾವ ಪುಸ್ತಕಗಳಲ್ಲಿಯೂ ಸಹ ಬರೆದಿಟ್ಟಿಲ್ಲ. ವೇದವ್ಯಾಸರು ಸಹ ವೇದಗಳನ್ನು ಬರೆದರು. ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನು ಬರೆದಿಟ್ಟಿದ್ದಾರೆ. ಆದರೆ ಪರಮ ಜ್ಞಾನ, ಪರಮ ಸತ್ಯ ಜ್ಞಾನ ಇದನ್ನು ಯಾರೂ ಸಹ ಬರೆದಿಟ್ಟಿಲ್ಲ. ಆತ್ಮರು ಪರಮ ಜ್ಞಾನವನ್ನು ಪಡೆಯಲು ಹೊರಟರೆ ಅವರ ಸುತ್ತಮುತ್ತಲೂ ಇರುವಂತಹ ಅವರ ಸಂಬಂಧಿಕರೇ ಅವರನ್ನು ತಡೆಯುವುದಂತೂ ಖಂಡಿತ. ಏಕೆಂದರೆ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೊರಟಂಥ ಆತ್ಮರ ಕಾಲೆಳೆಯುವುದೇ ಈ ಜಗತ್ತಿನ ಗುಣ. ಬಾಪೂಜಿಯವರು ಹೇಳೋದೇನಂತಂದರೆ, ಪ್ರತಿಯೊಂದು ಮನೆಯಲ್ಲೂ ಸಹ ಭೂತ ಪ್ರೇತ ಆತ್ಮರು, ಅಂದರೆ ಪ್ರಾಣ ಬಿಟ್ಟಂತಹ ಅವರ ಸಂಬಂಧಿ ಆತ್ಮಗಳೇ ಮನೆಯಲ್ಲಿ ಕುಳಿತಿರ್ತಾರೆ. ಹಾಗೂ ತಮ್ಮ ಮನೆಯಲ್ಲಿರುವಂತಹ ಒಂದು ಆತ್ಮ ಪರಮ ಜ್ಞಾನವನ್ನು ಪಡೆಯ ಹೊರಟರೆ, ಬ್ರಹ್ಮ ಜ್ಞಾನವನ್ನು ಪಡೆಯ ಹೊರಟರೆ, ಆ ಸೂಕ್ಷ್ಮದಲ್ಲಿರುವಂತಹ ಆತ್ಮ ಆ ಬ್ರಹ್ಮಜ್ಞಾನವನ್ನು ಪಡೆಯಲು ಹೊರಟಂತಹ ಆತ್ಮನನ್ನು ತಡೆಯುತ್ತದೆ. ಇನ್ನು ಸ್ಥೂಲದಲ್ಲಿ ಇರುವಂತಹ ದೇಹ ಸಂಬಂಧಿಗಳು ಅವರು ಸಹ ಒಳ್ಳೆಯ ಮಾರ್ಗಕ್ಕೆ ಹೋಗಲು ಬಿಡುವುದಿಲ್ಲ. ಏಕೆಂದರೆ ಬ್ರಹ್ಮಜ್ಞಾನವನ್ನು ಪಡೆಯಲು ಹೊರಟಂತಹ ಆತ್ಮನ ಕೆಟಗರಿ ಬಹಳ
ಉನ್ನತ ಕೆಟಗರಿಯ ಆತ್ಮ ಅವರಾಗಿರುತ್ತಾರೆ. ಆದರೆ ಈ ಆತ್ಮನ ಕೆಟಗರಿ, ಈ ಆತ್ಮನ ಸಾಮರ್ಥ್ಯವನ್ನು ಈ ಜಗತ್ತಿನಲ್ಲಿರುವಂತಹ ಆತ್ಮರು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಈ ಆತ್ಮಗಳು ಉನ್ನತ ಆತ್ಮರನ್ನು ಅವರ ಮಾರ್ಗದಿಂದ ಹೊರತೆಗೆಯಲು ಪ್ರಯತ್ನ ಪಡ್ತಾರೆ. ಹೀಗಾಗಿ ಭಗವದ್ಗೀತೆಯಲ್ಲೂ ಸಹ ಕೃಷ್ಣ ಹೇಳುತ್ತಾನೆ, ಹೇ ಅರ್ಜುನ, ನೀನು ನಿನ್ನ ದೇಹ ಸಂಬಂಧಿ ಇವರೆಲ್ಲರನ್ನ ಮರೆತು ನನ್ನನ್ನು ಸ್ಮರಿಸು, ನಾನು ನಿನ್ನನ್ನು ಪರಂಧಾಮಕ್ಕೆ ಕರೆದೊಯ್ಯುತ್ತೇನೆ ಎಂದು ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ. ಇಷ್ಟೇ ಅಲ್ಲದೆ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಹೇ ಅರ್ಜುನ, ನಿನ್ನ ಮುಂದೆ ಈಗ ನಿಂತಿರುವ ಎಲ್ಲರೂ ನಿನ್ನ ಶತ್ರುಗಳೇ, ಇವರ್ಯಾರೂ ನಿನ್ನ ಮಿತ್ರರಲ್ಲ, ಇವರೆಲ್ಲರೂ ಜೀವಂತ ಶವಗಳು, ನೀನು ಇವರನ್ನು ಸಂಹರಿಸು ಎಂದು ಕೃಷ್ಣ ಹೇಳುತ್ತಾನೆ. ಏಕೆಂದರೆ ನೀವು ಎಲ್ಲಿಯೇ ನೋಡಿ ಒಳ್ಳೆಯ ಕಾರ್ಯ ಮಾಡಲು ಹೊರಟವರನ್ನು ತಡೆಯುವ ಜನರೇ ಬಹಳ ಸಿಗುತ್ತಾರೆ. ಹೀಗಾಗಿ ನಾವು ಆತ್ಮಜ್ಞಾನ, ಬ್ರಹ್ಮಜ್ಞಾನವನ್ನು ಪಡೆಯಬೇಕು ಅಂತಂದರೆ ಮೊದಲನೇ ಅಡಚಣೆ ನಮ್ಮ ಈ ದೇಹ, ಅಂದರೆ ನಾನು ದೇಹವಾಗಿದ್ದೇನೆ ಎನ್ನುವಂತಹ ಭಾವ ಹಾಗೂ ನನ್ನ ದೇಹ ಸಂಬಂಧಿಗಳು, ಇವರನ್ನು ನಾನು ಮರೆಯಲೇಬೇಕಾಗುತ್ತದೆ. ಒಳ್ಳೆಯ ಮಾರ್ಗಕ್ಕೆ ಹೊರಟಂತಹ ಆತ್ಮ ಮೊದಲೇ ನಿರ್ಧರಿಸಿ ಬಿಡುತ್ತಾನೆ, ನಾನು ಈ ಮಾರ್ಗಕ್ಕೆ ಹೊರಟರೆ ನನ್ನನ್ನು ತಡೆಯುವವರೇ ತುಂಬ ಜನ, ಹಾಗೂ ಯಾರು ಏನೇ ಹೇಳಿದರೂ ಸಹ ನಾನು ನನ್ನ ಮಾರ್ಗವನ್ನು ಬಿಡಬಾರದು ಎನ್ನುವ ಒಂದು ಅಚಲ ನಿರ್ಣಯವನ್ನು ತೆಗೆದುಕೊಂಡು ಆತ್ಮಜ್ಞಾನ ಪಡೆಯಲು ಆತ್ಮರು ಹೊರಡುತ್ತಾರೆ. ಅಂದರೆ ಅವರೇ ನಂದಾರು, ಇವರೇ ನಂದಾರು ಎನ್ನುವಂತಹ ಮಾನ ಅಪಮಾನಗಳ ಭಯವನ್ನು ಬಿಟ್ಟು ಬಿಡಬೇಕಾಗುತ್ತದೆ. ಆಗಲೇ ಬ್ರಹ್ಮಜ್ಞಾನ, ಆತ್ಮಜ್ಞಾನ ಪ್ರಾಪ್ತಿಯಾಗುತ್ತದೆ. ಇದುವೇ ಪರಮ ಸತ್ಯ, ಹಾಗೂ ಪರಮ ಸತ್ಯ ಕಹಿಯಾಗಿರುತ್ತದೆ. ಪರಮ ಸತ್ಯವನ್ನು ಅನ್ವೇಷಣೆ ಮಾಡಲು ಹೊರಟ ಆತ್ಮರಿಗೆ ಎಂದಿಗೂ ಸಹ ಸಮಾಜ ಮರ್ಯಾದೆಯಿಂದ ನೋಡಿಲ್ಲ. ಅಂತಹ ಆತ್ಮರಿಗೆ ಅಪಮಾನವೇ ಸಿಕ್ಕಿದೆ. ಹೀಗಾಗಿ ಆತ್ಮರು ಯಾರಿಗೆ ಏನೂ ಕೂಡ ಸಮಜಾಯಿಷಿಯನ್ನು ಕೊಡದೆ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿ ಆತ್ಮಜ್ಞಾನ, ಬ್ರಹ್ಮಜ್ಞಾನದ ಕಡೆಗೆ ಹೆಜ್ಜೆ ಹಾಕಬೇಕು. ಏಕೆಂತಂದರೆ ಇದು ಅಸತ್ಯವಾದ ಜಗತ್ತು, ಇಲ್ಲಿ ಅಸತ್ಯವೇ ತುಂಬಿದೆ. ಅಸತ್ಯವೇ ತುಂಬಿದ ಜಗತ್ತಿನಲ್ಲಿ ಸತ್ಯ ನುಡಿಯುವುದು ಬಹಳ ಕಷ್ಟ. ಪರಂ ಶಾಂತಿ.